ಮೊದಲನೇದಾಗಿ ಇವತ್ತಿನ ನಮ್ಮ ಪಂಚೇಂದ್ರಿಯಂ ಚಿತ್ರದ ಹಾಡುಗಳ ಬಿಡುಗಡೆ ಹಾಗೂ ಟೀಸರ್ ಲಾಂಚ್ ನ ಪತ್ರಿಕಾಗೋಷ್ಠಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ತಮಗೆಲ್ಲರಿಗೂ ವಿಶೇಷವಾಗಿ ನಮ್ಮ ಪತ್ರಿಕೆ ಹಾಗೂ ಮಾಧ್ಯಮ ಮಿತ್ರರಿಗೆ ಹಾರ್ದಿಕವಾದಂತಹ ಪ್ರೀತಿಯ ಸ್ವಾಗತ. ಜೊತೆಗೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಬಹುಮುಖ್ಯ ಅತಿಥಿಗಳೆಲ್ಲರಿಗೂ ಹಾರ್ದಿಕವಾದಂತಹ ಪ್ರೀತಿಯ ಸ್ವಾಗತ ಸುಸ್ವಾಗತ. ಇಂದು ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗ ಪ್ರಪಂಚವೇ ತಿರುಗಿ ನೋಡುವಂತೆ ಮಾಡಿದೆ. ಅಂದ್ರೆ ಹಲವಾರು ಸಿನಿಮಾಗಳು ಹೊಸಬರದಾಗಿರ್ಲಿ ಹಳಬರು ಅಂತ ತಾರತಮ್ಯ ಇಲ್ಲದೆ ಇವತ್ತಿನ ದಿವಸ ಕನ್ನಡ ಚಿತ್ರರಂಗದಲ್ಲಿ ಚಂದನವನದಲ್ಲಿ ಅದ್ಭುತವಾದಂತಹ ಚಿತ್ರಗಳು ಬರ್ತಾ ಇದೆ. ಪ್ರಪಂಚವೇ ತಿರುಗಿ ನೋಡುವಂತಹ ಚಿತ್ರಗಳು ಬರ್ತಾ ಇದೆ. ಈ ಒಂದು ನಮ್ಮ ಪಂಚೇಂದ್ರಿಯಂ ಅನ್ನುವಂತಹ ಚಿತ್ರ ಏನಿದೆ ಇದರಲ್ಲಿ ಹಳಬರು ಮತ್ತು ಹೊಸಬರೆಲ್ಲರ ಸಮಾಗಮ ಆಗಿದೆ. ರಾಜಪ್ರಿಯ ಪ್ರೊಡಕ್ಷನ್ಸ್ ಅವರ ಪಂಚೇಂದ್ರಿಯಂ ಸಿನಿಮಾದ ಎಲ್ಲರಿಗೂ ಶುಭವಾಗಲಿ. ಇದರ ಕಂಟೆಂಟ್ ಅನ್ನ ಆರಂಭ ಮಾಡಿದ ಒಳ್ಳೆಯದಾಗಲಿ. ಹೃದಯಪೂರ್ವಕ ಆಹ್ವಾನ ಕೊಡ್ತೀನಿ. ಪಂಚೇಂದ್ರಿಯಂ ನನ್ನ 4ನೇ ಚಿತ್ರ ನಿರ್ದೇಶಕನಾಗಿ. ಮೊದಲನೇ ಚಿತ್ರ ದರ್ಪಣ ಪರಿಶುದ್ಧಂ ಆಗೋದೆಲ್ಲ ಒಳ್ಳೆದಕ್ಕೆ, ನಂತರ 4ನೇ ಚಿತ್ರ ಪರಿಶುದ್ಧಂ ನಿರ್ದೇಶಕನಾಗಿ. ಸಂಗೀತ ನಿರ್ದೇಶಕನಾಗಿ 54ನೇ ಫಿಲ್ಮ್ ಸೆನ್ಸರ್ ಆಗಿರೋದು. ರಾಜಪ್ರಿಯ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣ ಆಗ್ತಿರುವಂತಹ 2ನೇ ಫಿಲ್ಮ್ ಜಗಣಾಚಾರಿ, ಅವನು ತಮ್ಮ ಶುಕ್ಲಾಚಾರಿ. ಆದ ನಂತರ ಸೆಕೆಂಡ್ ಫಿಲ್ಮ್ ಪಂಚೇಂದ್ರಿಯಂ. ಎಚ್ ಸೋಮಶೇಖರ್ ಸರ್ ಅವರ ಸಂಪೂರ್ಣ ನಿರ್ಮಾಣ ಸಹಕಾರ ಮತ್ತು ಪ್ರೀತಿ, ಅಫ್ಜಲ್ ಸರ್ ಅವರ ತಾಳ್ಮೆ ಮತ್ತು ಕಾರ್ಯನಿರ್ವಹಣೆ, ಮತ್ತು ವಿನಯ್ ಅವರು ಬರೀ ಆಕ್ಟರ್ ಆಗಲ್ಲದೆ ಒಂದು ಟೆಕ್ನಿಕಲ್ ಫೀಲ್ಡರ್ ಕೂಡ ಇನ್ವಾಲ್ವ್ ಆಗಿ ನನ್ನ ಪರಿಶ್ರಮದ ಪ್ರತಿಫಲವೇ ಪಂಚೇಂದ್ರಿಯಂ. ದೇವರು ಮನುಷ್ಯನಿಗೆ ಆನ್ಲೈನ್ ಸ್ಟೋರಿ ಅಂದ್ರೆ ದೇವರು ಮನುಷ್ಯನಿಗೆ ಪಂಚೇಂದ್ರಿಯಗಳನ್ನು ಕೊಟ್ಟಿರ್ತಾರೆ. ಕಣ್ಣು, ಕಿವಿ, ಮೂಗು, ನಾಲ್ಗೆ, ಚರ್ಮ. ಒಳ್ಳೆ ದೃಶ್ಯವನ್ನು ನೋಡ್ಲಿ, ಒಳ್ಳೆ ವಿಷಯಗಳನ್ನು ಕೇಳಲಿ, ದೇವರ ಅನುಗುಣವಾಗಿ ಒಂದು ಒಳ್ಳೆ ಸುಗಂಧದ ಪರಿಮಳವನ್ನು ಸೇವಿಸಲಿ, ಒಳ್ಳೆ ಆಹಾರವನ್ನು ಸೇವಿಸಲಿ, ದೇವರಿಗೆ ಅನುಸಾರವಾಗಿರುವಂತಹ ಒಳ್ಳೆ ಪದಾರ್ಥಗಳನ್ನು ಮುಟ್ಲಿ, ಒಳ್ಳೆ ರೀತಿಯಲ್ಲಿ ಮುಟ್ಲಿ, ಒಳ್ಳೆ ಸ್ಪರ್ಶ, ದೃಶ್ಯ, ಶಬ್ದ, ವಾಸನೆ ಮತ್ತು 5 ಪಂಚೇಂದ್ರಿಯಗಳನ್ನು ಕೊಟ್ಟಿರ್ತಾರೆ. ಕಣ್ಣು, ಕಿವಿ, ಮೂಗು, ನಾಲ್ಗೆ, ಚರ್ಮ. ಒಳ್ಳೆ ರುಚಿ, ದೃಶ್ಯ, ಶಬ್ದ, ರುಚಿ, ಸ್ಪರ್ಶ ಮತ್ತು ಸುಗಂಧದ ಪರಿಮಳ ಇದನ್ನ ಸೇವಿಸಲಿ ಅಂತ ಹೇಳಿ ಅದನ್ನ ದೇವರಿಗೆ ಅನುಸಾರವಾಗಲ್ಲದೆ ತಪ್ಪಾದ ರೀತಿಯಲ್ಲಿ ಬಳಕೆಯಾದಾಗ ಈ ಪಂಚೇಂದ್ರಿಯಗಳು ಕಣ್ಣು, ಕಿವಿ, ಮೂಗು, ನಾಲ್ಗೆ, ಚರ್ಮವನ್ನು ಮನುಷ್ಯ ತಪ್ಪಾದ ರೀತಿಯಲ್ಲಿ ಬಳಕೆ ಮಾಡಿದಾಗ, ಮಾಡಬಾರ್ದ ರೀತಿಯಲ್ಲಿ ಬಳಕೆ ಮಾಡಿದಾಗ ಏನೇನೆಲ್ಲ ಅದರ ಪರಿಣಾಮಗಳಾಗುತ್ತೆ ಎನ್ನುವುದೇ ಈ ಫಿಲ್ಮ್ ಆನ್ಲೈನ್ ಸ್ಟೋರಿ. ನನ್ನ ಫೇವರೇಟ್ ಜಾನರ್ ಸಸ್ಪೆನ್ಸ್, ಆಕ್ಷನ್, ಥ್ರಿಲ್ಲರ್, ಮರ್ಡರ್ ಮಿಸ್ಟ್ರೀಸ್. ಈ ಜಾನರಲ್ಲಿ ನಾನು ಫಸ್ಟ್ ಫಿಲ್ಮ್ ದರ್ಪಣದಿಂದ ಮಾಡ್ತಾ ಬಂದಿದ್ದೀನಿ. ಅದೇ ಜಾನರಲ್ಲಿ ಈ ಫಿಲ್ಮ್ ಕೂಡ ಇದೆ. ಬಟ್ ಸಸ್ಪೆನ್ಸ್ ಥ್ರಿಲ್ಲರ್ ಅಂದ ತಕ್ಷಣ ಮನೆಯೊಳಗೆ ನಡೆಯುವಂಥ ಘಟನೆ ಅಲ್ಲ. ತುಂಬ ಔಟ್ ಅಂಡ್ ಔಟ್ ಆಕ್ಷನ್ ಥ್ರಿಲ್ಲರ್, ಕಮರ್ಷಿಯಲ್ ಆಗಿ ಆಕ್ಷನ್ ಸೀಕ್ವೆನ್ಸಸ್ ಎಲ್ಲ ಇದೆ. ಔಟ್ ಅಂಡ್ ಔಟ್ ಕಮರ್ಷಿಯಲ್ ಥ್ರಿಲ್ಲರ್. ಫಿಲ್ಮ್ ಬೆಂಗಳೂರಿನಲ್ಲಿ ಸುತ್ತಮುತ್ತಲೇ ಶೂಟಿಂಗ್ ಮಾಡಿದ್ವಿ. ದೇವರಾಯನದುರ್ಗ ದಬಾಸ್ಪೇಟೆಯಲ್ಲಿ 2 ದಿನ ಶೂಟಿಂಗ್ ಮಾಡಿದ್ವಿ. 22 ದಿನ ಫಿಲ್ಮ್ ಶೂಟಿಂಗ್ ಮುಗಿತು. ಫಿಲ್ಮಲ್ಲಿ 6 ಹಾಡುಗಳಿವೆ. 6 ಹಾಡುಗಳಿಗೂ ಸಂಗೀತ ಸಾಹಿತ್ಯ ನಾನು ಬರೆದಿದ್ದೀನಿ. ಫಿಲ್ಮಲ್ಲಿ ಅನುರಾಧ ಭಟ್ ಮತ್ತು ಪ್ರಿಯಾ ಯಾದವ್, ಗೋವಿಂದ್ ಕರ್ನೂಲ್ ಇವರೆಲ್ಲ ಅದ್ಭುತವಾಗಿ ಹಾಡಿದ್ದಾರೆ, ಇತ್ಯಾದಿ ಸಿಂಗರ್ಸ್. ಫಿಲ್ಮಲ್ಲಿ ಕಮಲೇಶ್ ಅನ್ನೋ ಫೈಟ್ ಮಾಸ್ಟರ್ ಡೆಬ್ಯೂ ಮಾಡ್ತಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫಿಲ್ಮಲ್ಲಿ 4 ಫೈಟ್ಗಳಿವೆ, 6 ಹಾಡುಗಳಿವೆ. ಸೊ ಎಲ್ಲ ಕಮರ್ಷಿಯಲ್ ಎಲಿಮೆಂಟ್ಸ್, ಬೇಕಾದಂತಹ ಎಲಿಮೆಂಟ್ಸ್ ಎಲ್ಲ ಮಿಕ್ಸ್ ಮಾಡಿ ಮಾಡಿರೋಂಥ ಫಿಲ್ಮ್. ಫ್ರೆಶ್ ಫೇಸಸ್ ನಮ್ಗೆ ಬೇಕಿತ್ತು ಹೀರೋ ಹೀರೋಯಿನ್ಗೆ. ಸೊ ವಿನಯ್ ಸೂರ್ಯ ನಮ್ಮ ಹೀರೋ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಇದು ಮುಂಚೆ ಅವರು ಜಗಣಾಚಾರಿ ಫಿಲ್ಮಲ್ಲಿ ಮಾಡಿದ್ರು. ಅದರಲ್ಲಿ ಒಂದು ಸೈಲ್ ಆರ್ಟಿಸ್ಟ್ ಆಗಿ ಮಾಡಿದ್ರು. ಇದರಲ್ಲಿ ಔಟ್ ಅಂಡ್ ಔಟ್ ಆಕ್ಷನ್ ಹೀರೋ ತೋರಿಸ್ತಾ ಇದೀವಿ. ದ ಬಾಯ್ ನೆಕ್ಸ್ಟ್ ಡೋರ್, ನಮ್ಮ ಪಕ್ಕದ ಮನೆ ಹುಡುಗ ಹೇಗಿರ್ತಾನೆ, ವಿ ಕ್ಯಾನ್ ರಿಲೇಟ್ ವಿತ್ ಹಿಮ್. ಅವನು ತುಂಬಾ ದೊಡ್ಡ ಸೂಪರ್ ಮಲ್ಟಿ ಸ್ಟಾರ್ ಹೀರೋ ತರ ಕಾಣಲ್ಲ, ಆದರೆ ನಮ್ಮ ಪಕ್ಕದ ಮನೆ ಹುಡುಗ, ನಮ್ಗೆ ಗೊತ್ತಿರೋ ಹುಡುಗ ಅಂತ ಅನ್ಕೊಂತೀರಿ ನೋಡಿದ್ರೆ, ಫಿಲ್ಮ್ ನೋಡಿದ್ರೆ ನೀವು. ಸೊ ಆ ಥರ ಫೀಲ್ ಬರುವಂತ ಒಂದು ಬಟ್ ಸ್ಟಿಲ್ ಆಕ್ಷನ್ ಓರಿಯೆಂಟೆಡ್ ಎಲಿಮೆಂಟ್ಸ್ ಎಲ್ಲ ಇದೆ. ಅವನು ಯಾರಿಗೂ ಬಿಟ್ಕೊಡಲ್ಲ, ಫ್ರೆಂಡ್ಸ್ ಬಿಟ್ಕೊಡಲ್ಲ, ಕಾಲೇಜಲ್ಲಿ ಕ್ಲಾಸ್ಮೇಟ್ಸ್ ಬಿಟ್ಕೊಡಲ್ಲ ಅಂತ ಒಂದು ಕ್ಯಾರೆಕ್ಟರ್. ವಿನಯ್ ಸೂರ್ಯ ಈಸ್ ಪೋರ್ಟ್ರೇಯಿಂಗ್ ದ ಪ್ರೊಟಗನಿಸ್ಟ್ ರೋಲ್, ಈಸ್ ಪ್ಲೇಯಿಂಗ್ ದ ಹೀರೋ. ಅವನಿಗೆ ಹೀರೋಯಿನ್ಸ್ ಆಗಿ ಇಬ್ಬರು ಫ್ರೆಶ್ ಫೇಸಸ್ ಇಂಟ್ರೊಡ್ಯೂಸ್ ಮಾಡಬೇಕು ಅಂತಿದ್ವಿ. ಅದು ಒಂದು ಫ್ರೆಶ್ ಫೇಸ್ ಮತ್ತೆ ಒಂದು ಹಳೆ ಹೀರೋಯಿನ್ ಇಂಟ್ರೊಡ್ಯೂಸ್ ಮಾಡಿದ್ವಿ. ವಿಜಯಶ್ರೀ ಅನ್ನೋರು ಒಂದು 5 ಫಿಲ್ಮ್ ಮಾಡಿದ್ದಾರೆ, ಅವ್ರಿಗೆ ಬರ್ತಿದ್ದಾರೆ ಆನ್ ದಿ ವೇ, ಶಿಲ್ ಹಿಯರ್. ಇನ್ನೊಂದು ರಾಘವಿ ಅಂತ ಸೀರಿಯಲ್ ಎಲ್ಲ ತುಂಬಾ ಮಾಡಿದ್ಲು, ಅವ್ಳು ಆಡಿಷನ್ ಮಾಡಿದ್ವಿ. ಆಡಿಷನ್ ಪಾಸ್ ಅಂತ ಅವಳು ಕೂಡ ಒಂದು ಅವಕಾಶ ಕೊಟ್ವಿ. ಇವ್ರು 3 ಜನ ಬಿಟ್ಟರೆ ಮೋಸ್ಟ್ ಆಫ್ ದಮ್ ಸೀನಿಯರ್ ಆರ್ಟಿಸ್ಟ್ಗಳಿದ್ದಾರೆ. ಗಣೇಶ್ ರಾವ್ ನನ್ನ ಜೊತೆ ಗಣೇಶ್ ರಾವ್ ತುಂಬಾ ಫಿಲ್ಮ್ ಮಾಡಿದ್ದಾರೆ. ಇದರಲ್ಲಿ ಪಂಚೇಂದ್ರಿಯಂ ಮೊದಲನೇ ಫಿಲ್ಮ್, ಇಲ್ಲೇ ನನ್ನ ಜರ್ನಿ ಶುರು ಆಗಿದ್ದು. ಜೊತೆಗೆ ಅದು ಮೊದಲೇ ಪರಿಚಯ, ತುಂಬಾ ಹಳೆ ಪರಿಚಯ. ಆದರೆ ಸಮರ್ಪಣ ಅಂತ ಸೌಭಾಗ್ಯ ಸಿಕ್ಕಿದ್ದು ಪಂಚೇಂದ್ರಿಯಂ. ಸಂಗೀತ ಅನಿಲ್ ಮೇಡಮ್ ಕಾರಣಾಂತರದಿಂದ ಬಂದಿಲ್ಲ ಆಯಿತು. ಸೊ ಗಣೇಶ್ ರಾವ್, ಸಂಗೀತ ಅನಿಲ್ ಮೇಡಮ್, ಯತಿರಾಜ್ ಸರ್ ನನ್ನ ಪ್ರತಿಯೊಂದು ಫಿಲ್ಮ್ ಇರ್ತಾರೆ. ಪರ್ಮನೆಂಟ್ ಜರ್ನಿ ನಮ್ದು ಯತಿರಾಜ್ ಸರ್ ಒಳ್ಳೆ ಪವರ್ಫುಲ್ ರೋಲ್ ಮಾಡಿದ್ದಾರೆ. ಒಂದು ತೊದಲುವಂತ ಕ್ಯಾರೆಕ್ಟರ್, ಆಸ್ತಮಾ ಪೇಷಂಟ್ ತೊದಲ್ತಾ ಇರ್ಬೇಕಾದ್ರೆ ಅವ್ನ ಮೂಗಲು ಪ್ರಾಬ್ಲಮ್ ಇರುತ್ತೆ, ನಾಲ್ಗೆಲ್ಲೂ ಪ್ರಾಬ್ಲಮ್ ಇರುತ್ತೆ, ಅವ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ತಾನೆ. ನನ್ನ ಫ್ರೆಂಡ್ ಕೊಟ್ಟಿರುವಂತಹ ಮಹಾ ಜವಾಬ್ದಾರಿಯನ್ನು ಪವರ್ಫುಲ್ ರೋಲ್ನ ಯತಿರಾಜ್ ಸರ್ ಮಾಡಿದ್ದಾರೆ.
ವಿಕ್ಟರಿ ವಾಸು, ನಮ್ಮ ಅಫ್ಜಲ್ ಸರ್ ಜಗರಿ ದೋಸ್ತ್ ಒಂದು ಕರಪ್ಟ್ ಲಾಯರ್ ರೋಲ್ ಮಾಡಿದ್ದಾರೆ. ಮೊಹಮ್ಮದ್ ಅಫ್ಜಲ್ ಅವರು ಕೂಡ ಈ ಫಿಲ್ಮಲ್ಲಿ ಒಂದು ನಾಯಕ ನಟ ಅಂತ ಹೇಳ್ಬೋದು, ಎರಡನೇ ನಾಯಕ ನಟ ಅಂತ ಹೇಳಿ ತಪ್ಪಾಗಲಾರದು, ಒಂದು ಅತಿ ಪ್ರಮುಖ ರೋಲ್ನ ಮಾಡಿದ್ದಾರೆ. ಅದ್ರ ಜೊತೆಗೆ ಸಂಪೂರ್ಣ ತಾಳ್ಮೆಯಿಂದ ಸಂಪೂರ್ಣ ಸಹಕಾರ ಮಾಡಿ ಫಿಲ್ಮ್ ಮುಕ್ತಾಯದಲ್ಲಿ ಕಾಪರೇಟ್ ಮಾಡಿದ್ದಾರೆ ಅಫ್ಜಲ್ ಸರ್. ನಂತರ ಸುನೀಲ್ ಕುಂಬಾರ್ ಇವತ್ತು ಬದಿಲ್ಲ ಅವರು ಮಾಡಿದ್ದಾರೆ. ಗಣೇಶ್ ರಾವ್, ವಿಕ್ಟರಿ ವಾಸು, ಕುರಿಬಾನ್ ರಂಗ ಒಂದು ಪೊಲೀಸ್ ಕಾನ್ಸ್ಟೇಬಲ್ ರೋಲ್ ಮಾಡಿದ್ದಾರೆ. ಯಾಟ್ ದ ಫನಿ ಎಲಿಮೆಂಟ್ ಕಾಮಿಡಿ ಕ್ಯಾರೆಕ್ಟರ್ ಅವರೇ ಕ್ಯಾರಿ ಮಾಡ್ತಾರೆ. ನಮ್ಮ ಕಾಮಿಡಿ ಸಂತು ತುಕಾಲಿ ಸಂತು, ಬಿಗ್ ಬಾಸ್ ಸಂತು ಅವರು ಕಾರಣಾಂತರದಿಂದ ಬಂದಿಲ್ಲ, ಅವರು ಒಂದು ಒಳ್ಳೆ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಇದರಲ್ಲಿ. ಅವ್ರು ಜನರಲ್ ಆಗಿ ಕಾಮಿಡಿ ಸಂತು ಅಂತ ನೋಡಿ ಅಭ್ಯಾಸ ಆಗಿದೆ. ಈ ಫಿಲ್ಮಲ್ಲಿ ಆಕ್ಷನ್ ನೋಡಿದ ತಕ್ಷಣ ಆಕ್ಷನ್ ಸಂತು ಅಂತ ಹೇಳ್ತಾರೆ ನೀವು. ಸೊ ಅಷ್ಟು ವೈಲೆಂಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಇದರಲ್ಲಿ. ಅದು ನೆಗೆಟಿವ್ ಎಲಿಮೆಂಟ್ಸ್ ಇರುವಂತ ಒಂದು ರಫ್ ಅಂಡ್ ಔಟ್ ರಫ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ಯಾರು ಕೊಲೆಗಾರ ಅನ್ನೋದು ಯಾವುದೇ ಇದಕ್ಕೂ ನಿಮಗೆ ಗೊತ್ತಾಗಲ್ಲ. ಕೊಲೆಗಳಾಗ್ತಾ ಇರುತ್ತೆ, ಬಾಡಿಯಲ್ಲಿ ಕಣ್ಣು ಮಿಸ್ ಆಗಿರುತ್ತೆ, ಕಿವಿ ಮಿಸ್ ಆಗಿರುತ್ತೆ, ಮೂಗು ಮಿಸ್ ಆಗಿರುತ್ತೆ, ಚರ್ಮ ಸುಳಿದಿರ್ತಾರೆ, ಡೆಡ್ ಬಾಡಿಗಳಲ್ಲಿ ವಿಚಿತ್ರವಾದ ಎಲಿಮೆಂಟ್ಸ್ ಹೋಗ್ತಾ ಇರುತ್ತೆ. ಇನ್ವೆಸ್ಟಿಗೇಷನ್ ಗೋಸ್ ಆನ್. ನನ್ನೆಲ್ಲ ಫಿಲ್ಮ್ಗಳಂತೆ ಈ ಫಿಲ್ಮಲ್ಲೂ ಕೊನೆ ತನಕ ನಮಗೆ ಕತೆ ಗೊತ್ತಾಗಲ್ಲ. ಯಾರ ಮೇಲೆಲ್ಲ ಸಂಶಯ ಬರೋದೇ ಇಲ್ವೋ ಅವರೇ ಮಾಡಿರ್ತಾರೆ, ಅದು ಯಾರಿಗೂ ಕಂಡುಹಿಡಿಯೋಕ್ಕಾಗಲ್ಲ. ಸೊ ಇದೇ ದ ಥೀಮ್ ಆಫ್ ದ ಮೂವಿ. ಫಿಲ್ಮ್ 22 ದಿನ ಶೂಟ್ ಮಾಡಿದ್ವಿ ಅಂತ ಹೇಳಿದ್ರೆ, ಬೆಂಗಳೂರು ಆಸ್ಪಾಸಲ್ಲಿ ಶೂಟ್ ಮಾಡಿದ್ವಿ. ಸೊ ಫಿಲ್ಮ್ ಮುಕ್ತಾಯ ಆಗಿದೆ, ಸೆನ್ಸರ್ ಆಗಿದೆ, ಯಶಸ್ವಿಯಾಗಿ ಮುಗಿದಿದೆ. ಫಸ್ಟ್ ಕಾಪಿ ಇಸ್ ರೆಡಿ ಫಾರ್ ರಿಲೀಸ್. ಏಪ್ರಿಲ್ ತಿಂಗಳಲ್ಲಿ ರಿಲೀಸ್ ಮಾಡಬೇಕು ಅನ್ಕೊಂಡಿದ್ದೀವಿ. ದಿಸ್ ಇಸ್ ಅಬೌಟ್ ದ ಮೂವಿ. ಇನ್ನೇನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. ಸೆನ್ಸರ್ US ಸರ್ಟಿಫಿಕೇಟ್ ಬಂದಿದೆ. ಹೌದು, ನನ್ನ ಫಸ್ಟ್ ಫಿಲ್ಮ್ US ಸರ್ಟಿಫಿಕೇಟ್ ಬರ್ತಿರೋದು. ಇದ್ರಿಗೂ ಎಲ್ಲ ಏನೇ ವೈಲೆನ್ಸ್ ಬ್ಲಡ್ ಶೆಡ್ ಅಂತ ರಕ್ತಪಾತ ತೋರಿಸ್ತಾನೆ ಅಂತೀನಿ. ಫಸ್ಟ್ ಟೈಮ್ US ಸರ್ಟಿಫಿಕೇಟ್ ಬಂದಿದೆ. ಎಲ್ಲ ಪಂಚೇಂದ್ರಗಳು ಇದೆ ಅಂತ. ಪಂಚೇಂದ್ರಗಳು ಇದೆ, ಪಂಚೇಂದ್ರ ಇರೋದೇ ಇಲ್ಲ ಒಂದೊಂದ್ಸತಿ ಬಾಡಿಗಳಿಗೆ. ತಪ್ಪಾಗಿ ದುರ್ಬಳಕೆ ಆದಾಗ ಇರಲ್ಲ, ಸದ್ಬಳಕೆ ಆದಾಗ ಇರುತ್ತೆ. ದುರ್ಬಳಕೆ ಆದಾಗ ಇದನ್ನ ಸರ್ವನಾಶ ಮಾಡೋದು ಯಾರು, ಯಾಕೆ ಮಾಡ್ತಾರೆ, ಅದನ್ನ ತಗೊಂಡು ಫ್ರಿಡ್ಜ್ ಅಲ್ಲಿ ಹಾಕಿಡ್ತಾರೆ. ಅಲ್ಲಿ ಬೆಂಕಿ ಏನಕ್ಕೆ ಇರುತ್ತೆ, ಆ ಬೆಂಕಿ ಏನ್ ಮಾಡುತ್ತೆ, ಇದೆಲ್ಲ ನೀವು ಫಿಲ್ಮ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ನಾಯಕ ನಟರು ಹೊಸಬರು ಅಷ್ಟೇ, ಹಳಬರನ್ನೆಲ್ಲ ಕಲಾವಿದರನ್ನ ಹಾಕೊಂಡು ಮಾಡಿದ್ರೆ ಹೇಗಿತ್ತು ಸರ್ ಎಕ್ಸ್ಪೀರಿಯನ್ಸ್? ಈ ಕಡೆ ಹೊಸಬರು, ಆ ಕಡೆ ಹಳಬರು. ದರ್ಪಣದಲ್ಲಿ ನನಗೆ ಅನುಭವವಾಗಿತ್ತು. ದರ್ಪಣದಲ್ಲಿ ಅರವಿಂದ್ ರಾವ್ ಹೀರೋ ಆಗಿದ್ರು ಕೂಡ, ಜೊತೆಗೆ ಇಬ್ಬರು ಹೀರೋ ಇದ್ರು, ಶ್ರೀರಾಮ್ ಮತ್ತೆ ಕಟೇಲ್ ಮಾಡಿದಾರಲ್ಲ, ಶ್ರೀರಾಮ್ ಮತ್ತೆ ಅರುಣ್ ಇಬ್ಬರಿದ್ರು. ಈಗ ಅವರು ಫಿಲ್ಮ್ ಮಾಡಿದ್ದಾರೆ. ಬಟ್ ಆದ್ರೆ ಹೊಸ ಯಂಗ್ ಹೀರೋ ಮತ್ತೆ ಹಳೆ ಸೀನಿಯರ್ಸ್ ಹಾಕೊಂಡು ಮಾಡಿರೋ ಅನುಭವ ಮೊದಲೇ ಇತ್ತು. ಇವಾಗ ಮಾನ್ಸ್ಟರ್ ಬಗ್ಗೆ ರಿಲೀಸ್ ಮಾಡಿದೆ, ಆಗೋದಲ್ಲಿ ಒಳದಕ್ಕೆ ಮಾಡಿದೆ, ರಜನಿ ಬೋಧರ್ ಮಾಡಿದೆ. ಆದ್ರೆ ಹೊಸಬ್ರು ನಾಲ್ಕು ಮಾಡಿರೋ ಅನುಭವ ಮೊದಲೇ ಇದ್ದ ಕಾರಣ ನನಗೆ ಹ್ಯಾಂಡ್ಲಿ ಮ್ಯೂಸಿಕ್. ಬಟ್ ವಿನಯ್ ಏನಂದ್ರೆ ಇಸ್ ನಾಟ್ ಜಸ್ಟ್ ಎ ಹೀರೋ, ಇಸ್ ಟೆಕ್ನಿಷಿಯನ್, ಎಡಿಟರ್ ಕೂಡ, ಪ್ಲಸ್ ನನ್ನ DA ಎಲ್ಲ ಗೊತ್ತಾಗ ಟೆಕ್ನಿಕಲಿ ಗೊತ್ತಿರೋ ಕಾರಣ he was involving himself in the movie. ಪ್ಲಸ್ ಅವ್ರ ಪ್ರೊಡ್ಯೂಸರ್ ಮಗನೇ ಆಗಿರೋ ಕಾರಣ he was a producer, he is himself a producer. ನಿರ್ಮಾಪಕರಾಗಿ ಅವ್ರಿಗೆ ಜವಾಬ್ದಾರಿ ಇತ್ತು ಫಿಲ್ಮ್ ಮೇಲೆ. ಸೊ ನಿರ್ಮಾಪಕರಾಗಿ ಪ್ರತಿಯೊಂದು ಆಂಗಲಲ್ಲಿ ಇನ್ವಾಲ್ವ್ ಆಗಿ ನಾನು ಮಾಡೋ ಔಟ್ಪುಟ್ ನೋಡಿ ಈ ತರ ಮಾಡಿದ್ರೆ ಹಿಂಗಿರುತ್ತೆ, ಆ ತರ ಮಾಡಿದ್ರೆ ಹಿಂಗಿರುತ್ತೆ ಅಂತ ಮಾಡೇ ಹೇಳಿದ್ವಿ ನಾವು. ನನ್ನ ಪ್ರಮುಖ ಪಾತ್ರ ಹೇಳಿದ್ರೆ ನರೇಂದ್ರ ಬಾಬು ಸರ್ ಬಗ್ಗೆ ಹೇಳಬೇಕು ನಾನು. ಅವ್ರ ಪ್ರತಿ ಅಂಶದಲ್ಲೂ ಫಿಲ್ಮ್ ಜೊತೆ ಇದ್ರು, ಸ್ಟಾರ್ಟಿಂಗ್ ಇಂದ ಕೊನೆಯಲ್ಲೂ ಸಪೋರ್ಟ್ ಮಾಡಿದ್ರು ಸರ್. ಅವ್ರ ವೇದಿಕೆ ಅವ್ರು ಬರಬೇಕು ಅಂತ ಯಾಕೆ ಬರ್ತಿಲ್ಲ ಗೊತ್ತಾಗ್ತೀನಿ ನನಗೆ. ಅವರು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ, ತುಂಬಾ ಸಪೋರ್ಟ್ ಆಗಿದ್ದಾರೆ. ಅದ್ರ ಜೊತೆಗೆ ನನ್ನ ನೆಕ್ಸ್ಟ್ ಫಿಲ್ಮ್ಗೆ ಚಾನ್ಸ್ ಕೊಟ್ಟಂತ ಪುಟ್ಟರಾಜ್ ರೆಡ್ಡಿ ಸರ್ ಬಂದಿದ್ದಾರೆ, ಅವ್ರಿಗೆ ಮನಪೂರ್ವಕವಾಗಿ ನಾನು ಧನ್ಯವಾದ ಹೇಳ್ತೀನಿ. ಅವ್ರ ಮಾಸ್ಟರ್ ಫಿಲ್ಮ್ ಮಾಡ್ತಾ ಇದ್ದೀನಿ. ಸೋಮಶೇಖರ್ ಸರ್ಗೆ ನಾನು ಯಾವತ್ತೂ ಆಭಾರಿಯಾಗಿರ್ತೀನಿ. ಇನ್ನೊಂದು ಫಿಲ್ಮ್ ಕೂಡ ಮಾಡೋಣ ಅಂತ ಹೇಳಿದ್ರೆ ಅದಷ್ಟು ಬೇಕಾದ ಶುರು ಆಗುತ್ತೆ, ಅದ್ರ ಬಗ್ಗೆ ಹೇಳ್ತೀನಿ. ಬೇರೆ ಏನಾದ್ರು? ಥ್ಯಾಂಕ್ ಯು ಸರ್. ವಿ ವಿಶ್ ಯು ಬೆಸ್ಟ್ ಲಕ್ ಅಂಡ್ ಆಲ್ ದಿ ಸಕ್ಸಸ್. ಕಾರ್ತಿಕ್ ವೆಂಕಟೇಶ್ ಸರ್, ನಿಮ್ಮ ಇವಾಗ ಸ್ಲೋ ಮಾತಾಡ್ತೀನಿ ನಾನು. ಆಕ್ಚುಲಿ ಆ ಥಿಯೇಟರ್ ನೋಡ್ಬೇಕು, ಇಲ್ಲಿ ಹೇಳಿದ್ರೆ ವಜಾ ಹೊರಗುತ್ತೆ. ಸಸ್ಪೆನ್ಸ್ ಫಿಲ್ಮ್ 2 hours 20 minutes. ಏಪ್ರಿಲ್ ರಿಲೀಸ್ ಮಾಡೋಣ ಅಂತ. ಏಪ್ರಿಲ್ ಕೊನೆಗೆ ಯಾವ ಫಿಲ್ಮ್ ಬರುತ್ತೆ ನೋಡ್ಕೊಂಡು ಪರ್ಟಿಕ್ಯುಲರ್ ಡೇಟ್ ಫಿಕ್ಸ್ ಮಾಡಬೇಕು. ಫಿಲ್ಮ್ ರೆಡಿ ಇದೆ, ರಿಲೀಸ್ ರೆಡಿ ಇದೆ. ಸೊ ಏಪ್ರಿಲ್ ಮಾಡೋಣ ಅಂತ ಹೇಳಿದ್ದಾರೆ. ಬೇರೆ ಪ್ರಶ್ನೆ ಇದೆಯಾ ಸರ್? ಥ್ಯಾಂಕ್ ಯು ಸರ್. ನಾನು ನೆನ್ಸ್ಕೊಂತ ನನ್ನ ಮಾತು ಸ್ಟಾರ್ಟ್ ಮಾಡ್ತೀನಿ. ಆಕ್ಚುಲಿ ನನ್ನ ಹೆಸರು ವಿನಯ್ ಸೂರ್ಯ ಅಂತ. ಈ ಹಿಂದೆ ರಾಜಪ್ರಿಯ ಪ್ರೊಡಕ್ಷನ್ ಬ್ಯಾನರ್ ಅಡಿಯಲ್ಲಿ ಜಗಣಾಚಾರಿ ತಮ್ಮ ಶುಕ್ಲಾಚಾರಿ ಅಂತ ಒಂದು ಸಿನಿಮಾ ಮೂಡ್ ಬಂದಿತ್ತು 2019ರಲ್ಲಿ. ಸೊ ನಮ್ಮ ತಂದೆಯವರ ಅದಕ್ಕೆ ನಿರ್ಮಾಪಕರು. ಅದರಲ್ಲಿ ನೆಗೆಟಿವ್ ಶೇಡ್ ಅಲ್ಲಿ ಮಾಡಿದೆ, ಚೈಲ್ಡ್ ಆರ್ಟಿಸ್ಟ್ ಆಗಿ. ಸೊ ಇದು ನನ್ನ ಮೊದಲನೇ ಸಿನಿಮಾ ಹೀರೋ ಆಗಿ ಕಾಣಿಸ್ಕೊಂತ ಇರೋದು. ಸೊ ನನ್ನ ಕೋ ಆರ್ಟಿಸ್ಟ್ ಎಲ್ಲ ತುಂಬಾ ದೊಡ್ಡವರೇ ಸಿಕ್ಕಿದ್ದಾರೆ, ಅದು ನನ್ನ ಪುಣ್ಯ ಅನ್ಕೊಂತೀನಿ. ಸೊ ಇದರಲ್ಲಿ ರಾಹುಲ್ ಅನ್ನೋ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ಅಂದ್ರೆ ಎಲ್ಲ ಎಲಿಮೆಂಟ್ಸ್ ಇದೆ, ಲವ್, ಫೈಟ್ ಇದೆ, ಅಂಡ್ ಫ್ರೆಂಡ್ಶಿಪ್ ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀನಿ. ಸೊ ಕಾಲೇಜ್ ಹುಡುಗನ ಕ್ಯಾರೆಕ್ಟರ್ ಅಂಡ್ ತುಂಬಾ ಚೆನ್ನಾಗಿತ್ತು. ಶೂಟಿಂಗ್ ಎಲ್ಲ ಚೆನ್ನಾಗಾಗ್ತು. ಸರ್ ಎಲ್ಲ ಹೇಳಿದ್ದಾರೆ, ಡೈರೆಕ್ಟರ್ ಸರ್, ನಾನು ಇನ್ನೇನು ಹೇಳೋದು ಜಾಸ್ತಿ ಏನಿಲ್ಲ. ಅಂಡ್ ಟೀಮ್ ತುಂಬಾ ಚೆನ್ನಾಗಿತ್ತು, ತುಂಬಾ ಕಲಿತೆ. ಅಂದ್ರೆ ನನ್ನ ದೊಡ್ಡ ದೊಡ್ಡ ಆರ್ಟಿಸ್ಟ್ ಕಡೆಯಿಂದ ಎಲ್ಲ ಏನೇನು ನೋಡ್ಕೊಳ್ಬೇಕು, ಕಲ್ತ್ಕೋಬೇಕು. ಫಸ್ಟ್ ಸಿನಿಮಾ ಅಲ್ಲ, ಸೊ ಕಲಿಯೋದು ತುಂಬಾ ಇತ್ತು, ಕಲಿತೆ.
ಸೊ ಹಾಗೆ ಇದು ನನ್ನ ಫಸ್ಟ್ ಸಿನಿಮಾ ಆಗಿರೋದ್ರಿಂದ ಅಂಕಲ್ ಆಡಿಯೋ ಮತ್ತು ಟೀಸರ್ ಲಾಂಚ್ ಮಾಡ್ಕೊಡ್ತಾ ನಂಗೆ ತುಂಬಾ ಖುಷಿ ಕೊಡ್ತಾ ಇದೆ. ಅಂಡ್ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್. ಜಯ ಸಮಾರಂಭಕ್ಕೆ ಆಗಮಿಸಿದಂತ ಎಲ್ಲರಿಗೂ ನನ್ನ ಗೌರವಪೂರ್ವಕ ವಂದನೆಗಳು. ಪಂಚೇಂದ್ರಿಯಂ ನಮ್ಮ ಆಲ್ಮೋಸ್ಟ್ ಆಲ್ ಕಾರ್ತಿಕ್ ವೆಂಕಟೇಶ್ ಸಿನಿಮಾ ಎಲ್ಲ ಆಕ್ಟ್ ಮಾಡಿದ್ದೀನಿ. ಒಂದು ಖುಷಿ ವಿಚಾರ ಅಂದ್ರೆ ಎಲ್ಲ ಸಂಸ್ಕೃತದ ಪದಗಳನ್ನ ಇಟ್ಕೊಂಡು ಟೈಟ್ಲ್ ಇಡ್ತಾರೆ. ದರ್ಪಣ ಆಗಿರ್ಬೋದು, ಪಂಚೇಂದ್ರಿಯಂ ಆಗಿರ್ಬೋದು, ಖುಷಿ ಕೊಡೋದ್ರ ಜೊತೆ ಕೆಲಸ ಮಾಡೋದಕ್ಕೆ. ಬಟ್ ಒಂದು ವಿಷಯ ಹೇಳಬೇಕು ಅಂದ್ರೆ ಪ್ರತಿಯೊಂದು ಸಿನಿಮಾನು ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಾರೆ. ಯಾಕೆ ಡಿಲೇ ಆಗುತ್ತೋ ಸಿನಿಮಾ ರಿಲೀಸ್ ಅನ್ನೋದು ಗೊತ್ತಿಲ್ಲ. ಅದೊಂಚೂರು ನಮ್ಮ ವೆಂಕಟೇಶ್ವರ್ ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಥ್ಯಾಂಕ್ ಯು. ಎಲ್ಲ ಆಲ್ಮೋಸ್ಟ್ ಆಲ್ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಹೇಳಿದ್ದಾರೆ. ಚಿತ್ರಕ್ಕೆ ಯಶಸ್ಸಾಗಲಿ, ಒಳ್ಳೇದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ವ್ಯಕ್ತಿವಾಸ ಇರುತ್ತೆ. ಫಿಲ್ಮ್ ಸೆನ್ಸರ್ ಮಾಡಿರ್ತೀವಿ ನಾವು. ಪೋಸ್ಟ್ ಪ್ರೊಡಕ್ಷನ್ ಅನ್ನೋದು ಒಂದು ಎಕ್ಸ್ಪಾನ್ಸಿವ್ ಪ್ರೋಸೆಸ್, ತುಂಬಾ ಟೈಮ್ ತಗೊಳುತ್ತೆ. ಸೊ ನೀಟಾಗಿ ಮಾಡಬೇಕು ಅಂತ ಮಾಡ್ತೀವಿ ಅಷ್ಟೇ. ನನ್ನ ಫಿಲ್ಮ್ ಗ್ರಾಫಿಕ್ಸ್ ಜಾಸ್ತಿ ಇರುತ್ತೆ. ಆ ಗ್ರಾಫಿಕ್ಸ್ ಇಲ್ಲ ಅಂದ್ರೆ ನಾವು ನಾರ್ಮಲ್ ಫಿಲ್ಮ್ ಆಗಿಬಿಡುತ್ತೆ. ಆ ಗ್ರಾಫಿಕ್ಸ್ ಎಲಿಮೆಂಟ್ ಇದ್ದರೆ ನಾನು ಮಾಡೋದು. ನಾವು ಆ ಸಿಜಿ ವರ್ಕ್ ಮಾಡೋಕ್ಕೆ ಟೈಮ್ ತಗೊಳುತ್ತೆ. ಈ 3 ಕಾರಣದಿಂದ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕಾರ್ತಿಕ್ ವೆಂಕಟೇಶ್ ಒಂದಷ್ಟು ಕಲಾವಿದರನ್ನ ಪ್ರತಿ ಸಿನಿಮಾದಲ್ಲಿ ಕ್ಯಾರಿ ಮಾಡ್ಕೊಂಡೇ ಹೋಗ್ತಾರೆ. ಅದ್ರಲ್ಲಿ ನಾನು ಕೂಡ ಒಬ್ಬ. ದರ್ಪಣದಿಂದ ಇದುವರೆಗೂ ಅವ್ರು ಮಾಡಿರೋ ಎಲ್ಲ ಸಿನಿಮಾಗಳಿಗೆ ಒಂದು ಒಳ್ಳೊಳ್ಳೆ ಪಾತ್ರ ಮಾಡಿಸಿದ್ದಾರೆ. ಇಲ್ಲಿ ಪ್ರಾಯಶಃ ಮೊದಲನೇ ಬಾರಿಗೆ ಅನ್ಸುತ್ತೆ ನಾನು ಮೊನ್ನೆ 2 ವರ್ಷದ ಹಿಂದೆ ಮಾಯಾಮೃಗ ಅಂತ ನಾಯಕ ನಟನಾಗಿ ನಟಿಸಿದ್ದೆ. ಆ ಕಾಲ ಹೊರಟೋಯ್ತು. ನಿನ್ಗೂ ವಯಸ್ಸಾಗೋಯ್ತು ಅನ್ನೋ ಕಾಲ ಬಂದಿದೆ ಇವಾಗ. ಈ ಸಿನಿಮಾದಲ್ಲಿ ಒಬ್ಬ ಹೀರೋಯಿನ್ ತಂದೆಯಾಗಿ ನಾನು ಕಾಣಿಸ್ಕೊಂಡಿದ್ದೀನಿ. ಕಾರ್ತಿಕ್ ಅವ್ರು ಹೇಳಿದಾಗೆ ನನಗೆ 2 ಸಮಸ್ಯೆ ಇರುತ್ತೆ. ಒಂದು ಆಸ್ತಮಾ ಕಾಯಿಲೆ ಮತ್ತೆ ಒಂದು ತೊದಲ್ಕೊಂಡು ಮಾತಾಡೋದು. ಅವೆರಡನ್ನೂ ಕೂಡ ಸಿನಿಮಾದಲ್ಲಿ ನಾನು ಮಾಡಿದ್ದು ಇದೆ ಮೊದಲ ಬಾರಿಗೆ. ಸ್ವಲ್ಪ ಹೊಸ ರೀತಿಯಾಗಿ ಆಗಿತ್ತು. ಇನ್ನೇನು ಪಾತ್ರದ ಬಗ್ಗೆ ನಾನು ಅಷ್ಟಾಗಿ ಹೇಳೋ ಹಾಗಿಲ್ಲ. ಕಥೆಯ ಹಿನ್ನೆಲೆಯಲ್ಲಿ ಕಾರ್ತಿಕ್ ವೆಂಕಟೇಶ್ ಅದೇ ವಾಸು ಹೇಳ್ದಂಗೆ ಬಹಳ ಅಚ್ಚುಕಟ್ಟಾಗಿ ಕ್ಲೀನ್ ಆಗಿ ಪ್ಲಾನ್ ಮಾಡ್ಕೊಂಡು ಶೂಟ್ ಮುಗಿಸ್ಕೋತಾರೆ. ಈಗ ಆಲ್ರೆಡಿ ಅವ್ರ ಕೈಲಿ ಮಾನ್ಸ್ಟಾರ್ ಮತ್ತೆ ಇನ್ನೊಂದೆರಡು ಸಿನಿಮಾಗಳು ಕೈಲಿದೆ. ಆಲ್ರೆಡಿ ಯಾವಾಗಲೂ ಬಿಸಿ ಇರ್ತಾರೆ, ನಮ್ಮನ್ನು ಬಿಸಿ ಆಗಿರ್ತಾರೆ. ಅದಕ್ಕೋಸ್ಕರ ಕಾರ್ತಿಕ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಸೋಮಶೇಖರ್ ಅವರು ಕೂಡ ನನ್ನ ಗೆಳೆಯರೆ. ಒಂದು ಸಂಗುತ್ಕಟ್ಟೆಯಲ್ಲಿ ಒಂದು ಸ್ಟುಡಿಯೋ ಕೂಡ ಇಟ್ಕೊಂಡಿದ್ದಾರೆ ಪುಟ್ಟದಾಗಿ. ಅವರು ಕೂಡ ಅದು 2ನೇ ಪ್ರಯತ್ನ. ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಾಗೇಂದ್ರ ಪ್ರಸಾದ್ ಬಂದಿದ್ದಾರೆ. ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಾನು ಅಂದ್ರೆ ಅದಕ್ಕೊಂದು ಫ್ಲಾಶ್ ಬ್ಯಾಕ್ ಇರುತ್ತೆ ಅನ್ನೋ ತರ ಸಿನಿಮಾದಲ್ಲಿ ಓಪನ್ ಆಗುತ್ತೆ ಅನ್ಕೋತೀನಿ. ಅಂದ್ರೆ ನನ್ನ ಗೆಳೆಯರು ಒಬ್ಬರಿಗೆ ಏನೋ ಮಾತು ಕೊಟ್ಟಿರ್ತೀನಿ. ಆ ಮಾತು ಉಳಿಸ್ಕೊಳ್ಳೋಕೋಸ್ಕರ ನಾನು ಏನ್ ಮಾಡ್ತೀನಿ, ಆ ಮಾತಿನ ಹಿಂದೆ ಏನಿರುತ್ತೆ ಅನ್ನೋದು ಕಥೆಯ ಹಿನ್ನೆಲೆ ಆಗಿರೋದ್ರಿಂದ ಅದು ಮೋಸ್ಟ್ಲಿ ಕಾರ್ತಿಕ್ ಹೇಳಿದ್ರೆ ಸರಿ ಹೋಗುತ್ತೆ. ಒಂದು ಜವಾಬ್ದಾರಿ ನನ್ನ ಮೇಲೆ ಇರುತ್ತೆ. ಅದನ್ನ ನಾನು ಹೇಗೆ ನಿಭಾಯಿಸ್ತಾ ಹೋಗ್ತೀನಿ, ಅದಕ್ಕೆ ಆಗುವ ತೊಂದರೆಗಳೇನು, ಅದನ್ನ ಕಬಳಿಸಕ್ಕೆ ಪ್ರಯತ್ನ ಪಡೋ ಪಾತ್ರಗಳೇನು ಅನ್ನೋದು ಸ್ಕ್ರೀನ್ ಪ್ಲೇ. ನಾನು ಪೂರ್ತಿ ನೋಡಿದ ಸಿನಿಮಾ ಬಹುತೇಕ ಇಂತೀನ ಅಂತ ಹೇಳ್ತಾರೆ. ಒಂದೊಳ್ಳೆ ಪಾತ್ರ. ಡೈರೆಕ್ಟ್ ಹೇಳಿದಂಗೆ ಸ್ಟಾರ್ಟಿಂಗ್ ಇಂದ ಎಂಡ್ವರೆಗೂ ಇರುವಂತಹ ಒಂದೊಳ್ಳೆ ಪಾತ್ರ ಮಾಡಿದ್ದೀನಿ. ಮಧ್ಯ ಆಪ್ಷನ್ ಬಂದಿರ್ತಾರೆ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಧನ್ಯವಾದಗಳು. ನೀವು ಚಿಕ್ಕವರಿದ್ದ ನಾನು ಸ್ವಲ್ಪ ಚಿಕ್ಕವನೇ ಇದ್ದೆ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ, ನಿರ್ಮಾಪಕ ನಿರ್ದೇಶಕರಿಗೂ ಹಾಗೂ ವೇದಿಕೆ ಮುಂಭಾಗ ಇರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕರಿಸುತ್ತಾ, ಕಾರ್ತಿಕ್ ವೆಂಕಟೇಶ್ ಅವರ ಚಿತ್ರದಲ್ಲಿ ನಾವೆಲ್ಲರೂ ಆಸ್ಥಾನ ಕಲಾವಿದರು. ಎಲ್ಲಾ ಸಿನಿಮಾಗಳಲ್ಲೂ ನಮ್ಮನ್ನ ಬಳಸ್ಕೋತಾರೆ, ಅದೊಂದು ಸಂತೋಷ. ಈಗ ಬಹುತೇಕ ನಿರ್ದೇಶಕರು ಹೀರೋ ಕರ್ನಾಟಕದವರು, ಹೀರೋಯಿನ್ ತಮಿಳುನಾಡವರು, ಪೋಷಕ ಪಾತ್ರಗಳು ಬೇರೆ ಬೇರೆ ರಾಜ್ಯಗಳನ್ನ ಕರ್ಕೊಂಡ್ಬಂದು ಇಲ್ಲಿ ನಮ್ಮ ಕನ್ನಡ ಕಲಾವಿದರು ಬದುಕೋದೇ ಕಷ್ಟ. ಆ ಪರಿಸ್ಥಿತಿ ಇರುವಾಗ ಕಾರ್ತಿಕ್ ಅಂತವರು ಅಪ್ಪಟ ಕನ್ನಡದ ಕಲಾವಿದರನ್ನ ಬಳಸಿಕೊಂಡು ಕನ್ನಡ ಕಲಾವಿದರಿಗೆ ಕೆಲವು ದಿನಗಳ ಊಟದ ವ್ಯವಸ್ಥೆ ಮಾಡ್ತಾರೆ. ನಿಜವಾಗ್ಲೂ ನಿಮಗೆ ಆಭಾರಿಯಾಗಿರ್ತೀವಿ ಸರ್. ತುಂಬಾ ಸಂತೋಷ. ಈಗೆಲ್ಲ ಹೊಸದಾಗಿ ಪ್ಯಾನ್ ಇಂಡಿಯಾ ಸಿನಿಮಾ ಬಂದಿದೆ. ಅದರಲ್ಲಿ ನಾನು ಹೇಳಿದಾಗೆ ಹೀರೋ ಒಂದು ರಾಜ್ಯದವರು, ಹೀರೋಯಿನ್ ಇನ್ನೊಂದು ರಾಜ್ಯದವರು. ಪೋಷಕ ಕಲಾವಿದರಿಗೆ ಕೆಲಸನೇ ಇರಲ್ಲ. ಅಂದ್ರೆ ಕನ್ನಡ ಪೋಷಕ ಕಲಾವಿದರಿಗೆ ಬೇರೆ ಪೋಷಕ ಕಲಾವಿದರಿಗೆ ಕೆಲಸ ಕೊಡ್ತಾರೆ. ಅಲ್ಲಿ ಆ ಪೋಷಕ ಕಲಾವಿದರಿಗೆ ಬೇಕಾದ್ರೆ ಫ್ಲೈಟ್ ಅಲ್ಲಿ ಕರೆಸ್ತಾರೆ, ಸ್ಟಾರ್ ಹೋಟೆಲ್ ಅಲ್ಲಿ ವ್ಯವಸ್ಥೆ ಮಾಡ್ತಾರೆ. ನಮ್ಮಲ್ಲಿನ ಪೋಷಕ ಕಲಾವಿದರಿಗೆ ಕೊಡೋ ಪೇಮೆಂಟ್ ಕೊಟ್ರೆ ಸಾಕು ನಮಗೆ. ಅಂತಹ ಪರಿಸ್ಥಿತಿನಲ್ಲಿ ನಮ್ಮ ಕಾರ್ತಿಕ್ ವೆಂಕಟೇಶ್ ಅಂತ ನಿರ್ದೇಶಕರು ನಮ್ಮ ಪೋಷಕ ಕಲಾವಿದರನ್ನ ಬಳಸಿಕೊಂಡು ಅವ್ರ ಜೀವನಕ್ಕೆ ವ್ಯವಸ್ಥೆ ಮಾಡ್ತಾ ಇದಾರೆ. ಅವರಿಗೆ ನಿಜವಾಗ್ಲೂ ಮತ್ತೊಮ್ಮೆ ನಿಮಗೆ ಧನ್ಯವಾದ ತಿಳಿಸ್ತೀನಿ ಸರ್. ಈ ಸಿನಿಮಾದಲ್ಲಿ ನಂದೊಬ್ಬ ಆಗರ್ಭ ಶ್ರೀಮಂತನ ಪಾತ್ರ, ಅಂದ್ರೆ ಹೀರೋ ವಿನಯ್ ಅವರ ತಂದೆಯ ಪಾತ್ರ. ಅದು ಯಾವ ರೀತಿ ಒಂದೆರಡು ನಿಮಿಷ ಇರುತ್ತೆ ಅನ್ನೋದಕ್ಕೆ ಕರೆಂಟ್ ಕಟ್ ಆಗಿದ್ದು ನಿದರ್ಶನ ಅನ್ಕೋತೀನಿ.
ಹಾಗೆ ಈ ಸಿನಿಮಾದಲ್ಲಿ ಈಗಾಗಲೇ ಹೇಳಿದಾಗೆ ಒಬ್ಬ ಅಗರ್ಭ ಶ್ರೀಮಂತನ ಪಾತ್ರ. ಅದನ್ನ ಅಗರ್ಭ ಶ್ರೀಮಂತ ಕೆಲವು ಕಾರಣಾಂತರಗಳನ್ನು ತಿಳ್ಕೊಂಡಾಗ ಅದನ್ನ ಯಾವ ರೀತಿ ಒಬ್ಬ ಆತ್ಮೀಯ ಸ್ನೇಹಿತ, ಬೇರೆ ಯಾರಲ್ಲ, ಯತಿರಾಜ್ ಅವರು ಅದನ್ನ ನಿರ್ವಹಿಸಿದ್ದಾರೆ. ಅದು ಯಾವ ರೀತಿ ನಿರ್ವಹಿಸ್ತಾರೆ, ಅದಕ್ಕೋಸ್ಕರ ಏನೇನು ಕಷ್ಟಗಳನ್ನ ಪಡ್ತಾರೆ ಅನ್ನೋದನ್ನ ಸಿನಿಮಾದಲ್ಲಿ ತಾವು ನೋಡಬಹುದು. ಇದನ್ನ ಇದುವರೆಗೂ ಮಾಡಿರ್ತಕ್ಕಂಥ ಪಾತ್ರಗಳೇ ಒಂಥರ ವಿಭಿನ್ನವಾದ ಪಾತ್ರ ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಈ ತಂಡ ಇವಾಗ ಏಪ್ರಿಲ್ ರಿಲೀಸ್ ಮಾಡ್ತಾ ಇದೆ ಸಿನಿಮಾನ. ನಿಮಗೆ ಶುಭವಾಗ್ಲಿ. ನಮ್ಮ ಸೋಮಶೇಖರ್ ಅವರು ಹಾಕಿರ್ತಕ್ಕಂಥ ಬಂಡವಾಳ ವಾಪಸ್ ಬರಲಿ. ಒಬ್ಬ ನಿರ್ಮಾಪಕ ಗಟ್ಟಿಯಾಗಿದ್ರೆ ಇನ್ನೂ ಒಂದಷ್ಟು ಸಿನಿಮಾಗಳನ್ನ ಮಾಡೋ ಅವಕಾಶ ಸಿಗುತ್ತೆ. ಅದರಲ್ಲೂ ಈ ತರ ನಿರ್ಮಾಪಕರಿದ್ರೆ ನಮ್ಮಂತ ಕಲಾವಿದರಿಗೂ ಅವಕಾಶ ಸಿಗುತ್ತೆ ಅಂತ ಹೇಳ್ತಾ ಶುಭವಾಗ್ಲಿ ಸರ್. ಪಂಚೇಂದ್ರಿಯಂ ಎಲ್ಲಾ ಇಂದ್ರಿಯಗಳಿಂದನೂ ಶುಭವಾಗ್ಲಿ ಅಂತ ಹಾರೈಸ್ತಾ ಮತ್ತೊಮ್ಮೆ ಪಂಚೇಂದ್ರಿಯಂ ಶುಭವಾಗಲಿ ಅಂತ ಹಾರೈಸ್ತೀನಿ. ಧನ್ಯವಾದಗಳು. ಒಳ್ಳೆ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ನಮ್ಮ ಅಫ್ಸಲ್ ಅವರು. ದಯವಿಟ್ಟು ಅವರಿಗೆ ಮಾತಾಡಬೇಕು ಅಂತ ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ತೆ. ಇದು ಪಂಚೇಂದ್ರಿಯಂ ಸೋಮಶೇಖರ್ ಸರ್ ಹಾಗೂ ನನ್ನ ನಡುವಿನ ಸ್ನೇಹದ ಒಂದು ನಂಬಿಕೆಯ ಒಂದು ಚಿತ್ರ ಅಂತ ಹೇಳ್ತೀನಿ. ಅವರು ಹೀಗೆ ಅವರು ಜಕಣಾಚಾರ್ಯ ಅವ್ರ ಫಸ್ಟ್ ಫಿಲಮ್ ಇಂದನೂ ನನಗೆ ಅವರ ಪರಿಚಯ. ಅವಾಗವಾಗ ಫೋನ್ ಮಾತಾಡ್ತಾ ಇದ್ರು. ವಿನಯ್ ಸೂರ್ಯದು ಒಂದು ಆಲ್ಬಮ್ ಸಾಂಗ್ ನೋಡಿದ್ದೆ. ಆ ಯಂಗ್ ಒಂದು ಆರ್ಟಿಸ್ಟ್ ಆಗಿ ಚೆನ್ನಾಗಿ ಕಂಡು ನಾನು ಜಸ್ಟ್ ಹಾಡ್ ನೋಡ್ಬಿಟ್ಟು ಅಪ್ರಿಶಿಯೇಟ್ ಮಾಡಿದೆ. ಸರ್ ಯಾವ್ದಾದ್ರು ಇದೆ ಕಂಟೆಂಟ್ ಮಾಡೋಣ ಅಂತ ಹೇಳಿದ್ರು. ಕಾರ್ತಿಕ್ ಅದೇ ಟೈಮ್ ನಲ್ಲಿ ಪರಿಶುದ್ಧಂ ಚಿತ್ರ ಮಾಡ್ತಾ ಇದ್ರು. ಅದರಲ್ಲಿ ನಾನು ಅಭಿನಯಿಸಿದ್ದೆ ಇನ್ಸ್ಪೆಕ್ಟರ್ ರೋಲ್ ನಲ್ಲಿ. ಅವಾಗ ಅವರು ಈ ಚಿತ್ರದ ಒಂದು ಎಳೆ ಹೇಳಿದ್ರು, ಚೆನ್ನಾಗಿದೆ ಮಾಡೋಣ ಇರಿ, ಯಾರಾದ್ರೂ ಸಿಕ್ಕಿದ್ರೆ ನಿರ್ಮಾಪಕರು ಹೇಳ್ತೀನಿ ಅಂತ. ಜಸ್ಟ್ ಒಂದ್ ಲೈನ್ ಸರ್ಗೆ ಹೇಳ್ದೆ, ಅವರು ಒಪ್ಕೊಂಡ್ರು. ಕೇವಲ 1 or 2 days ನಲ್ಲಿ ಈ ಸಿನಿಮಾ ನಿರ್ಮಾಣಕ್ಕೆ ಎಲ್ಲರೂ ಜೊತೆಯಾದ್ವಿ. ಸೊ ಅವಾಗ ವಿನಯ್ ಸೂರ್ಯ ಒಂದು ರೋಲ್ ಅಂತ ಫಿಕ್ಸ್ ಆಯ್ತು. ನನಗೂ ಒಂದು ಅಂದ್ರೆ ನಾನು ಸಣ್ಣ ಪುಟ್ಟ ರೋಲ್ ನಲ್ಲಿ ಅಭಿನಯಿಸ್ತಾ ಇದ್ರು. ಈ ಚಿತ್ರದಲ್ಲಿ ಕೋರಾ ಅನ್ನೋ ಒಂದು ಬಿಸ್ನೆಸ್ ಮೆನ್ ಅಥವಾ ಆಗರ್ಭ ಶ್ರೀಮಂತನ ಬಡವ ಮಗನಾಗಿ ಅಭಿನಯಿಸಿದ್ದೀನಿ. ಗಣೇಶ್ ರಾವ್ ಸರ್ ಹೇಳಿದ್ರು, ವಿನಯ್ ನಾನು ನಿಮ್ಮ ಮಗನಾಗಿ ಹೌದು. ಸೊ ಈ ಚಿತ್ರ ಚೆನ್ನಾಗಿ ಬಂದಿದೆ. ಅಂದ್ರೆ ಕಾರ್ತಿಕ್ ವೆಂಕಟೇಶ್ ಏನ್ ಮಾಡಿರ್ತಾರೆ ಈ ಹಿಂದಿನ ಸಿನಿಮಾಗಳಿಗಿಂತ ನಾವು ಕೊಟ್ಟಿರೋ ಬಡ್ಜೆಟ್ ನಲ್ಲಿ ಮತ್ತೆ ಅವ್ರಿಗೆ ಕೊಟ್ಟಿರೋ ಸ್ವಾತಂತ್ರ್ಯದಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಒಂಥರ ಅಂದ್ರೆ ಹಿಂದೆ ಫಿಲಂ ಚೆನ್ನಾಗಿ ಮಾಡಿಲ್ಲ ಅಂತ ಅಲ್ಲ, ಅಲ್ಲಿ ಬಡ್ಜೆಟ್ ಹೇರಳವಾಗಿರ್ತಾ ಇತ್ತು. ದೊಡ್ಡ ದೊಡ್ಡ ಕಲಾವಿದ್ರು ಇರ್ತಾ ಇದ್ರು, ಸ್ಪರ್ಶ ರೇಖಾ ಮೇಡಮ್ ಈ ತರ ಅಂತ. ಅದು ಬಿಟ್ರೆ ಇಲ್ಲಿ ನಮ್ಮಂತ ನಾನು ವಿನಯ್ಗೆ ಅಂತ ಕಲಾವಿದರನ್ನ ಇಟ್ಕೊಂಡು ಈ ಬಂಡವಾಳದಲ್ಲಿ ಒಂದೊಳ್ಳೆ ತಂತ್ರಜ್ಞಾನ ಒಂದೊಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಸೊ ನಿಧಾನ ಅಂತ ಕೇಳ್ಪಟ್ಟೆ, ನಮ್ಮಿಂದ ಏನ್ ನಿಧಾನ ಆಗಿಲ್ಲ. ಸೋಮಶೇಖರ್ ಸರ್ ಆಗ್ಲಿ ನಾವಾಗ್ಲಿ ಚಿತ್ರ ನಿರ್ಮಾಣಕ್ಕೆ ಏನೇನ್ ಬೇಕು ಎಲ್ಲ ಸಕಾಲಕ್ಕೆ ಕಲ್ಪಿಸಿಕೊಟ್ಟಿದೀವಿ. ಬಟ್ ಸ್ವಲ್ಪ VFX ಅಥವಾ ಬೇರೆ ಟೆಕ್ನಿಕಲ್ ರೀಸನ್ ಗಳಿಂದ ಸೊ ಚಿತ್ರ ನಿಧಾನ ಆಯ್ತು. ನಮಗೆ ಸದ್ಯಕ್ಕೆ ಸೆನ್ಸಾರ್ ಆಗಿದೆ, ಅತಿ ಶೀಘ್ರದಲ್ಲೇ ಚಿತ್ರಮಂದಿರಕ್ಕೆ ಬರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ನಮ್ಗೊಂದು ಈ ನಮ್ಮ ಮೇಲೆ ನಂಬಿಕೆ ಇಟ್ಟು ಚಿತ್ರ ನಿರ್ಮಾಣ ಮಾಡಿದಂತಹ ನಮ್ಮ ಅನ್ನದಾತ ನಿರ್ಮಾಪಕರು ಸೋಮಶೇಖರ್ ಸರ್ಗೆ ಧನ್ಯವಾದ ಹೇಳ್ತೀನಿ. ಸೊ ಆದಷ್ಟು ನಮ್ಮ 99% ನಮ್ಮ ಕನ್ನಡಿಗರಿಗೇನೆ ಅವಕಾಶ ಕೊಟ್ಟಿರೋದಕ್ಕೆ ನಮಗೂ ಖುಷಿ ಇದೆ. ಸಾರಿ, ರೆಡ್ ರಮ್ ನಂತರ 3ನೇ ಚಿತ್ರ ನಾನು ಕಾರ್ಯಕಾರಿ ನಿರ್ಮಾಪಕನಾಗಿ ಮಾಡಿರೋದು. ಇನ್ನು ಈಗ ನೆಕ್ಸ್ಟ್ VIP ಮತ್ತೆ ಇನ್ನೊಂದು ಹೊಸ ತರ ಅಂತ ಮಾಡ್ತಾ ಇದ್ದೀನಿ. ನನ್ನ ಎಲ್ಲಾ ಚಿತ್ರಗಳಲ್ಲೂ ಸಂಪೂರ್ಣವಾಗಿ ಕನ್ನಡಿಗರಿಗೇನೆ ಅವಕಾಶ ಕೊಟ್ಟಿದ್ದೀನಿ ಅಂತ ಒಂದು ಖುಷಿಯಿಂದ ಹೇಳ್ಕೊಳ್ತೀನಿ. ಇಷ್ಟು ಮಾತ್ರ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಕಾರ್ಯಕಾರಿ ನಿರ್ಮಾಣದ ಚಿತ್ರ. ಈಗ ಕಾರ್ತಿಕ್ ವೆಂಕಟೇಶ್ ಅಫ್ಜಲ್ ಅವರು ಸಿಕ್ಕಿದಾಗ ನನಗೆ ಕತೆ ಹೇಳಿದಾಗ ಅಫ್ಜಲ್ ಸಹ ಕರ್ಕೊಂಡ್ಬಂದಿದ್ದು ಕಾರ್ತಿಕ್ ವೆಂಕಟೇಶ್ ಅವ್ರನ್ನ. ಅಲ್ಲಿ ಬಂದಾಗ ಈ ಒಂದು ಹೇಳಿದ್ರು, ಆ ಕತೆ ಚೆನ್ನಾಗಿ ಇಷ್ಟ ಆಯ್ತು. ಮತ್ತೆ ಕತೆಗೆ 2 ದಿನದಲ್ಲಿ ಎಲ್ಲ ಸ್ಟಾರ್ಟ್ ಮಾಡಕ್ಕೆಲ್ಲ ಪ್ಲಾನ್ ಮಾಡಿದ್ವು. ಇನ್ನು ಮುಂದೆ ಇವ್ರು ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇದ್ದಂತ ಗಣ್ಯರಿಗೆ, ಜೊತೆಗೆ ಕವಿರತ್ನ ಇವತ್ತನೇ ಏನು ಅವ್ರಿಗೆ ಬಿರುದಿದೆ ಅದಕ್ಕೆ ನಿಜವಾಗ್ಲೂ ಆಪ್ಟ್ ಆಗಿದ್ದಾರೆ. ಅವರಿಗೆ ಧನ್ಯವಾದಗಳು ಸರ್. ಸೊ ಪಂಚೇಂದ್ರಿಯಂ ನನಗೆ ಗೊತ್ತಿಲ್ಲ, ಕಾರ್ತಿಕ್ ವೆಂಕಟೇಶ್ ಅವರಿಗೆ ಸುಮಾರು ಒಂದು 52 ಸಿನಿಮಾ ಏನೋ ಮಾಡಿದ್ದಾರೆ. ಅದರಲ್ಲಿ ಮೋಸ್ಟ್ ಒಂದು 18 ಸಿನಿಮಾ ನಮ್ಮ ಸಿರಿ ಮ್ಯೂಸಿಕ್ ನಲ್ಲೇ ಇದೆ.
ಅವರ ಹಾಡಲ್ಲಿ ಏನೋ ಒಂದು ವಿಶೇಷತೆ ಇದೆ. ಯಾಕಂದ್ರೆ ಯಾವಾಗ್ಲೂ ಹೇಳ್ತಿರ್ತೇನೆ ನಾನು 1 ನೋಟಲ್ಲಿ ಮಾಡ್ತೀನಿ, 2 ನೋಟಲ್ಲಿ ಮಾಡ್ತೀನಿ, ಅಥವಾ ಬೇರೆ ಏನೋ ಹೊಸದಾಗಿ ಕೊಡ್ತೀನಿ. ಏನಾದ್ರೂ ಹೊಸ ತುಡಿತ ಅವರಲ್ಲಿ ಯಾವಾಗ್ಲೂ ಇರ್ತದೆ. ಅದರಲ್ಲಿ ಸ್ಪೆಷಲಿ ಅವರಿಗೆ ಲಾಸ್ಟ್ ಗೊತ್ತಿಲ್ಲ ಇನ್ನ ಯಾಕೆ ಅಂತ, ಏನೋ ಲಿಂಕಾ ರೆಕಾರ್ಡ್ ಆಗ್ಬೇಕು ನಾನು 2 ನೋಟಲ್ಲಿ ಮಾಡಿರೋದು ಅಂತ ಹೇಳ್ತಾ ಇದ್ರು. ಮೇ ಬಿ ಅತಿ ಶೀಘ್ರದಲ್ಲಿ ನಿಮಗೆ ನಿಮ್ಮ ಹಾಡುಗಳಿಗೆ ಬರಲಿ. ಯಾಕಂದ್ರೆ ಹಾಡುಗಳು ತುಂಬಾ ಚೆನ್ನಾಗಿದೆ, ತುಂಬಾ ಅದ್ಭುತವಾಗಿದೆ, ಕೇಳೋದಿಕ್ಕೆ ತುಂಬಾ ಹಿತವಾಗಿದೆ. ಸೊ ಥ್ಯಾಂಕ್ ಯು. ದಯವಿಟ್ಟು ಸಿನಿಮಾ ಹಾಡುಗಳು ಸಿರಿ ಮ್ಯೂಸಿಕ್ ಅಲ್ಲಿ ಇರುತ್ತೆ, ನೋಡಿ ಕೇಳಿ. ಇಷ್ಟ ಇದ್ರೆ ಕಮೆಂಟ್ ಮಾಡಿ, ಇಷ್ಟ ಇಲ್ಲ ಅಂತಾನೆ ಕಮೆಂಟ್ ಮಾಡಿ. ಸೊ ಮುಂಬರುವ ಹಾಡುಗಳಿಗೆ ಅವರಿಗೆ ಪ್ರೋತ್ಸಾಹ ಸಿಗ್ದಂಗಾಗುತ್ತೆ. ಧನ್ಯವಾದಗಳೊಂದಿಗೆ ನಮಸ್ಕಾರ. ನಿಮ್ಮ ಸಹಕಾರ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಹೇಳ್ತೀನಿ. ನಾನು ಈ ಸಿನಿಮಾದಲ್ಲಿ ನೆಗೆಟಿವ್ ರೋಲ್ ಮಾಡಿದ್ದೀನಿ. ಯತಿರಾಜ್ ಸರ್ ಮಗನ್ ರೋಲ್ ಕೂಡ ಮಾಡಿದ್ದೀನಿ ನಾನು ಈ ಸಿನಿಮಾದಲ್ಲಿ. ನನಗೆ ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟಂತ ಕಾರ್ತಿಕ್ ವೆಂಕಟೇಶ್ ಸರ್ಗೆ ತುಂಬ ಹೃದಯ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ನಮ್ಮ ಸಿನಿಮಾಗೆ ಬಂದು ಪ್ರೋತ್ಸಾಹ ಮಾಡಿ ಆಡಿಯೋ ಬಿಡುಗಡೆ ಮಾಡ್ತಿರುವಂತ ನಮ್ಮ ನಾಗೇಂದ್ರ ಪ್ರಸಾದ್ ಸರ್ಗೆ ನಾನು ತುಂಬ ಹೃದಯ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಎಲ್ರು ಎಲ್ಲ ಮಾತಾಡಿದ್ದಾಗಿದೆ. ನನಗೆ ಈ ಸಿನಿಮಾ ಬಗ್ಗೆ ಅಂತೂ ಏನೂ ಗೊತ್ತಿಲ್ಲ. ಈಗಷ್ಟೇ ಟೀಸರ್ ನೋಡಿದೆ, ಮತ್ತೆ ಇವರೆಲ್ಲರೂ ಹೇಳಿದ್ದು ಕೇಳಿಸ್ಕೊಂಡೆ. ಸೊ ಸಿನಿಮಾ ಬಗ್ಗೆ ಅವರು ಅಧಿಕೃತವಾಗಿ ಹೇಳ್ತಾರೆ. ನಾನು ವಿಶೇಷವಾಗಿ ಇವತ್ತು ನಮ್ಮ ಸೋಮಶೇಖರ್ ಅವರು ನನ್ನ ಆತ್ಮೀಯ ಮಿತ್ರರು, ಮತ್ತೆ ವಿನಯ್ ಸೂರ್ಯನ ನಾನು ಬಹಳ ಚಿಕ್ಕಂದಿನಿಂದ ನೋಡಿದ್ದೀನಿ. ಹಾಗಾಗಿ ಅವ್ರ ಮೇಲಿನ ವಿಶೇಷ ಪ್ರೀತಿ ಅದೊಂದು ಕಾರಣ, ಮತ್ತು ಕಾರ್ತಿಕ್ ವೆಂಕಟೇಶ್, ಆ ಕಾರಣಕ್ಕೆ ನಾನು ಇವತ್ತು ಬಂದಿದ್ದೀನಿ. ನನಗೆ ಗಣೇಶ್ ರಾವ್ ಅವರು ಹೇಳ್ತಾ ಒಂದು ಮಾತು ಹೇಳಿದ್ರು, ಪೋಷಕ ಕಲಾವಿದರನ್ನ ಬೇರೆ ಬೇರೆ ಕಡೆಯಿಂದ ಕರೆಸ್ಕೊಳ್ಳುವಂತ ಒಂದು ಸಂದರ್ಭ ಅಂತ. ಅದೆಲ್ಲ ನಿಜ. ಅಂದ್ರೆ ಬದಲಾದ ಕಾಲಘಟ್ಟದಲ್ಲಿ ನಾವು ಯಾವಾಗ ಡಿಜಿಟಲೈಸ್ ಆಗ್ಬಿಟ್ಟು, ಡಿಜಿಟಲೈಸ್ ಆದ್ಮೇಲೆ ಎಲ್ಲವೂ ಬದಲಾಗಬೇಕು, ಮತ್ತು ಅದಕ್ಕೆ ನಾವು ಆ ಬದಲಾವಣೆಯ ಜೊತೆ ನಾವು ಬದುಕಬೇಕಾಗಿದೆ. ಅದು ಅನಿವಾರ್ಯ ಇರೋದ್ರಿಂದ ಇಡೀ ಸಿನಿಮಾನೇ ಹಾಗೆ. ಇವತ್ತು ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಓಡೋದಿಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ರು ಓಡೋದಿಲ್ಲ, ತುಂಬಾ 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 ಚೆನ್ನಾಗಿ ಮಾಡಿದ್ರೆ ಮಾತ್ರ ಓಡುವಂತ ಸಮಯ ಇದು. ಅದು ಕ್ವಾಲಿಟಿಯಲ್ಲಾಗ್ಲಿ, ಕಂಟೆಂಟ್ ಅಲ್ಲಾಗ್ಲಿ, ಅದರ ಆಚೆಗೆ ಪ್ರಚಾರದಲ್ಲಾಗ್ಲಿ. ಆಗ ಯಾವಾಗ್ಲೂ ಹೇಳ್ತಿರ್ತೇನೆ ನಾನು, 2 ಸ್ಕ್ರಿಪ್ಟ್ ಬೇಕು ಸಿನಿಮಾಗೆ. ಸಿನಿಮಾಗೊಂದು ಸ್ಕ್ರಿಪ್ಟ್, ಅದ್ರ ಕಥೆ, ಅದನ್ನ ಪಾತ್ರಗಳ ಆಯ್ಕೆ, ಇವೆಲ್ಲ ಒಂದು ಸ್ಕ್ರಿಪ್ಟ್ ಆದ್ರೆ, ಸಿನಿಮಾ ಪ್ರಮೋಷನ್ಗೆ ಇನ್ನೊಂದು ಸ್ಕ್ರಿಪ್ಟ್ ಇಟ್ಕೊಂಡಿರ್ಬೇಕು ನಾವು. ಸಿನಿಮಾ ರೆಡಿ ಆದ್ಮೇಲೆ ಇದನ್ನ ಹೇಗೆ ನಾವು ಜನಕ್ಕೆ ತಲುಪಿಸ್ಬೇಕು. 2 ತರ. ಒಂದು, ನಮ್ಮ ಸಿನಿಮಾ ಇಡೀ ರಾಜ್ಯಕ್ಕೆ ಗೊತ್ತಾಗೋದಕ್ಕೆ ಹೆಚ್ಚು ಶ್ರಮ ಪಡಬೇಕಾಗಿಲ್ಲ, ನಮ್ಮ ಮಾಧ್ಯಮ ಮಿತ್ರರು ತಲುಪಿಸ್ಬಿಡ್ತಾರೆ. ಎಲ್ರಿಗೂ ಪರಿಚಯ ಆಗುತ್ತೆ ಇಂಥದೊಂದು ಸಿನಿಮಾ ಬಂದಿದೆ ಅಂತ. ಆದ್ರೆ ಅದಷ್ಟಕ್ಕೆ ನಿಲ್ಲಬಾರದು, ಅದಷ್ಟೇ ಸಾಲೋದಿಲ್ಲ. ಈ ಸಿನಿಮಾನ ನಾನು ನೋಡಬೇಕು ಅಂತ ಅನ್ನಿಸ್ಬೇಕು ಆಡಿಯನ್ಸ್ಗೆ, ಅದು ಇನ್ನೊಂದು ಸ್ಕ್ರಿಪ್ಟ್. ಹೀಗೆ 2-3 ತರದ ಪ್ರಚಾರ ಇವೆಲ್ಲ ಇರೋದ್ರಿಂದ ಇವೆಲ್ಲ ಬದಲಾವಣೆ ಸಹಜ. ಆ ಸಹಜತೆ ಜೊತೆ ನಾವು ಬದುಕಬೇಕಾಗಿದೆ. ಪಂಚೇಂದ್ರಿಯಂ ಸಿನಿಮಾ, ಇಡೀ ಕಲಾವಿದರ ತಂಡ, ನಮ್ಮ ವಿಕ್ಟ್ರಿ ವಾಸು ಅವರಾಗ್ಲಿ, ಯತೀಶ್ ಅವರು, ಗಣೇಶ್ ರಾವ್ ಅವರು, ವಿನಯ್, ಪವನ್, ಮತ್ತೆ ಇನ್ನು ಸಂತು, ತುಂಬಾ ಜನ ಇದ್ದಾರೆ ಸಿನಿಮಾದಲ್ಲಿ. ವಿಶೇಷವಾಗಿ ಸೂಪರ್ ಸ್ಟಾರ್ ಒಬ್ಬ ಪತ್ರಕರ್ತನಾಗಿ ಬಂದು ಅಲ್ಲಿಂದ ಇವೆಂಟ್ಸ್, ಬೇರೆ ಬೇರೆ ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ 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 ತಮ್ಮ ಅಭಿರುಚಿಯನ್ನ ಹಲವು ವಿಭಾಗಗಳಲ್ಲಿ ವಿಸ್ತರಿಸ್ಕೊಳ್ತಾ ಇರುವಂತ ನಮ್ಮ ಅಫ್ಜಲ್, ಮತ್ತು ಇವರು ಬ್ರದರ್ ಕೂಡ, ಇವರೆಲ್ಲ ಬಂದಾಗಿಂದ ನಾನು ಬಹಳ ನೋಡಿದ್ದೀನಿ ಅವರ ಸಿನಿಮಾ ಪ್ರೀತಿ. ಇವ್ರಿಗೂ ಶುಭವಾಗ್ಲಿ, ಇಡೀ ಚಿತ್ರತಂಡಕ್ಕೆ ಶುಭವಾಗ್ಲಿ. ನಮ್ಮ ಚಿಕ್ಕಣ್ಣನಿಗೆ ಸಿರಿ ಮ್ಯೂಸಿಕ್ ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ಹಾರೈಸ್ತೀನಿ. ಕಾರ್ತಿಕ್ ವೆಂಕಟೇಶ್ ಇನ್ನಷ್ಟು ಮತ್ತಷ್ಟು ಕ್ವಾಲಿಟಿ ಸಿನಿಮಾಗಳನ್ನು ಮಾಡಲಿ ಅಂತ ಹಾರೈಸ್ತೀನಿ. ಶುಭವಾಗ್ಲಿ.
ಇದೀಗ ನಮ್ಮ ಮುಖ್ಯ ಅತಿಥಿಗಳು ಕವಿರತ್ನ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರ ಮುಖೇನ ಈ ಚಿತ್ರದ ಧ್ವನಿ ಸುರುಳಿ ಬಿಡುಗಡೆ ಇದೀಗ ನಿಮ್ಮ ಮುಂದೆ. ಜೋರಾದ ಚಪ್ಪಾಳೆ ಬರಬೇಕು. ಕಾರ್ತಿಕ್ ವೆಂಕಟೇಶ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಿರುವಂತಹ ಪಂಚೇಂದ್ರಿಯಂ ಚಿತ್ರ, ರಾಜ್ ಪ್ರಿಯಾ ಪ್ರೊಡಕ್ಷನ್, ಎಚ್ ಸೋಮಶೇಖರ್ ಅವರ ನಿರ್ಮಾಣದ ವಿನಯ್ ಸೂರ್ಯ ಅವರು ಅಭಿನಯಿಸಿರುವಂತಹ ಪಂಚೇಂದ್ರಿಯಂ ಚಿತ್ರದ ಧ್ವನಿ ಸುರುಳಿ ಬಿಡುಗಡೆ ಇದೀಗ ಕವಿರತ್ನ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರಿಂದ. ಜೋರಾದ ಚಪ್ಪಾಳೆ ಬರಲಿ. ಪಂಚೇಂದ್ರಿಯಂ ಚಿತ್ರದ ಹಾಡುಗಳು, ಅದರ ಧ್ವನಿ ಸುರುಳಿ ಬಿಡುಗಡೆ ಇದೀಗ ನಿಮ್ಮ ಮುಂದೆ. ಸಿರಿ ಮ್ಯೂಸಿಕ್ ಚಾನೆಲ್ ನಲ್ಲಿ ಈಗಾಗಲೇ ಪಂಚೇಂದ್ರಿಯಂ ಚಿತ್ರದ ಹಾಡುಗಳು ಬಿಡುಗಡೆ ಆಗಿದೆ. ದಯವಿಟ್ಟು ನಾವೆಲ್ಲರೂ ಅದನ್ನ ನೋಡಿ ವೀಕ್ಷಿಸಿ ಹಿಟ್ ಮಾಡಿಕೊಡ್ಬೇಕಾಗಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಪಂಚೇಂದ್ರಿಯಂ ಚಿತ್ರ 5 ಭಾಷೆಗಳಲ್ಲಿ ಇನ್ನೇನು ಏಪ್ರಿಲ್ ತಿಂಗಳಿನಲ್ಲಿ